ನಂಜನಗೂಡಿನಲ್ಲಿ ಬಿಜೆಪಿ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮಕ್ಕೆ ಕೊಡಗು ಮೈಸೂರು ಸಂಸದರಾದ ಯದುವೀರ್ ದತ್ತ ನರಸಿಂಹರಾಜ ಒಡೆಯರ್ ಚಾಲನೆ ನೀಡಿದರು. ನಂಜನಗೂಡು ಬಿಜೆಪಿ ವತಿಯಿಂದ ಪಟ್ಟಣದ ಅಶೋಕಪುರಂ, ರಾಜಾಜಿ ಕಾಲೋನಿ, ಶಂಕರಪುರ ಸೇರಿದಂತೆ ವಿವಿಧೆಡೆ ಆಯೋಜಿಸಲಾಗಿದ್ದ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ. ಪಟ್ಟಣದ ಅಶೋಕಪುರಂನಲ್ಲಿ ರಸ್ತೆಗೆ ನೀರು ಹಾಕಿ ರಂಗೋಲಿ ಬಿಟ್ಟು ಬ್ಯಾಂಡ್ ವಾದನಗಳೊಂದಿಗೆ ಕಳಶ ಹೊತ್ತ ಮಕ್ಕಳ ಪೂರ್ಣ ಕುಂಭದೊಂದಿಗೆ ಪುಷ್ಪವೃಷ್ಟಿ ಸಲ್ಲಿಸುವ ಮೂಲಕ ಮಹಾರಾಜ ಕಂ ಸಂಸದರನ್ನು ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಅಶೋಕಪುರಂ, ರಾಜಾಜಿ ಕಾಲೋನಿಗಳ ಆದಿಪರಾಶಕ್ತಿ ಅಮ್ಮನವರ ದೇವಾಲಯಗಳಿಗೆ ತೆರಳಿ ಪೂಜೆಯಲ್ಲಿ ಪಾಲ್ಗೊಂಡರು. ಕಾರ್ಯಕ್ರಮಕ್ಕೆ ಬಂದ ಅವರನ್ನು ಗ್ರಾಮಸ್ಥರು ಹಾಗೂ ಬಿಜೆಪಿ ಮುಖಂಡರು ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಮೈಸೂರು ಪೇಟ ತೊಡಿಸಿ ಗೌರವಿಸಿದರು. ಕಾರ್ಯಕ್ರಮಕ್ಕೆ ಬಂದ ಅವರನ್ನು ನೋಡಲು ಮಹಿಳೆಯರು ಸೇರಿದಂತೆ ಪುರ ಪ್ರಮುಖರು ಸೆಲ್ಫಿ ತೆಗೆದುಕೊಳ್ಳಲು ಮುಗಿಬೀಳುತ್ತಿದ್ರು. ಬಿಜೆಪಿ ಸದಸ್ಯತ್ವ ನೋಂದಣಿ ಫೋನ್ ನಂಬರ್ಗೆ ಮಿಸ್ ಕಾಲ್ ಕೊಡುವ ಹಾಗೂ ಕರಪತ್ರ ನೀಡುವ ಮೂಲಕ ನೂತನ ಸದಸ್ಯತ್ವಕ್ಕೆ ಚಾಲನೆ ನೀಡಿದ್ರು. ನಂತರ ಕಾರ್ಯಕ್ರಮ ಕುರಿತು ಸಂಸದ ಯದುವೀರ್ ದತ್ತ ನರಸಿಂಹರಾಜ ಒಡೆಯರ್ ಹಾಗೂ ಮಾಜಿ ಶಾಸಕ ಹರ್ಷವರ್ಧನ್ ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ವಿವರಿಸಿ ಹೆಚ್ಚು ಸದಸ್ಯತ್ವ ನೋಂದಣಿ ಆಗುವ ಮೂಲಕ ಪಕ್ಷದ ಬಲವರ್ತನೆ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಿ ಮುಂದಿನ ಪೀಳಿಗೆಯ ವಿಕಸಿತ ಭಾರತ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಕರೆ ನೀಡಿದ್ರು. ಮುಂದಿನ ಕಾಲದಲ್ಲಿ ಅವರು ಶುರು ಮಾಡಿರುವಂತದ್ದು ಸಂಸ್ಥೆಗಳು ಇವತ್ತವರೆಗೂ ಸಮಾಜಕ್ಕೆ ಸೇವೆ ನೀಡ್ತಾ ಬಂದಿದೆ. ಯಾಕಂದ್ರೆ ಆವಾಗಲೇ ಯೋಚನೆ ಮಾಡಿದ್ರು 100 ವರ್ಷ ಮುಂದೆ ಈ ಸಂಸ್ಥೆಗಳು ಜನರಿಗೂ ಕೂಡ ಲಾಭ ಆಗಬೇಕು. ಅದೇ ರೀತಿ ಪ್ರಧಾನಮಂತ್ರಿ ಅವರು ಇವಾಗ ಇಡೀ ದೇಶದಲ್ಲಿ 23 ವರ್ಷ ಮುಂದೆ ಯೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಅದು ಮುಂಬರೋ ಪೀಳಿಗೆಗೋಸ್ಕರ, ಅಂದ್ರೆ ಮುಂಬರೋ ಎಲ್ಲ ತಲೆಮಾರಿಗೂ ಕೂಡ ನಾವು ಇವತ್ತು ಮಾಡ್ತಾ ಇರೋ ಕೆಲಸ ಅವ್ರಿಗೆ ಲಾಭ ಆಗ್ಬೇಕು ಅಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ಎಲ್ಲ ಕೆಲಸ ಯಶಸ್ವಿ ಆಗ್ಬೇಕಂದ್ರೆ ನೀವೆಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕಾಗಿದೆ. ನಮ್ಮ ಸದಸ್ಯತೆಗೆ ನೀವು ಒಂದು ದೊಡ್ಡ ಒತ್ತನ್ನು ಕೊಡಬೇಕಾಗಿದೆ, ನೀವು ಬೆಂಬಲ ಬೇಕಾಗಿದೆ. ದಯವಿಟ್ಟು ಎಲ್ಲರೂ ಈ ಲಿಂಕ್ ಮೂಲಕ ನಮ್ಮ ಸದಸ್ಯರು ಆಗಿ ನಮ್ಮ ಪಕ್ಷದ್ದು ಮತ್ತೆ ಈ ಶ್ರೇಷ್ಠ ಭಾರತ, ವಿಕಸಿತ ಭಾರತ, ಸುಭದ್ರ ಭಾರತ, ನಮ್ಮ ಪ್ರಾಚೀನ ಪೂರ್ವಜರು ಕೊಟ್ಟಿರುವಂತದ್ದು ಪಾರಂಪರ್ಯವನ್ನು ಸಂರಕ್ಷಣೆ ಮಾಡಿಕೊಂಡು ನಾವೆಲ್ಲರೂ ಮುಂದುವರಿಯೋಣ. ಅಷ್ಟು ಹೇಳ್ತಾ, ಹೌದು, ಲೋಕಸಭಾ ಒಂದು ಕ್ಷೇತ್ರದ ಮೈಸೂರು ಕೊಡಗು ಆಗಿರೋದ್ರಿಂದ ನಂಜನಗೂಡು ನಮ್ಮ ಕಡೆಗೆ ನೀವು ಮತ ನೀಡುವಂಥದ್ದು ಏನು ಬರೋದಿಲ್ಲ ನಮ್ಗೆ. ಆದ್ರೂ ಸಹ ನಂಜನಗೂಡು ನಮ್ಮ ಶ್ರೀಕಂಠೇಶ್ವರ ಸ್ವಾಮಿ, ನಂಜನಗೂಡಿನ ಜನರ ಬೆಂಬಲ ಇಲ್ಲದೆ ಇದ್ರೆ ಯಾವ ಕೆಲಸನೂ ಕೂಡ ಯಶಸ್ವಿ ಆಗಲ್ಲ. ಅದಕ್ಕಾಗಿ ನಾನು ಎಲ್ಲರಿಗೂ ಪೂರಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಮ್ಗೆ ಇವತ್ತು ರಾಜಾಜಿನಗರ್ ಬಂದು ನಮ್ಮ ಪೌರ ಕಾರ್ಮಿಕ ಸಮುದಾಯ ಜೊತೆಗೆ ಒಂದು ವೇದಿಕೆಯನ್ನು ನಿಮ್ ಜೊತೆಗೆ ಸಮಯವನ್ನು ಕಳೆಯುವಂತ ಅವಕಾಶವನ್ನು ಕೊಟ್ಟಿದ್ದಾರೆ. ಬಹಳ ಸಂತೋಷದ ವಿಷಯ. ನಮ್ಮ ಮೈಸೂರು ಸ್ವಚ್ಛ ನಗರ ಆಗಿರೋ ಕಾರಣ ಅಂದ್ರೆ ನಮ್ಮ ಪೌರ ಕಾರ್ಮಿಕರು ಅಲ್ಲಿರೋರು ಎಲ್ಲರೂ. ಅದಕ್ಕಾಗಿ ಅದು ಬರೀ ಮೈಸೂರಿಗೋಸ್ಕರ ಅಲ್ಲ, ನಮ್ಗೆ ನಂಜನಗೂಡು ಸ್ವಚ್ಛವಾಗಿ ಆಗಿರ್ಬೇಕು, ಡಿ ನರಸೀಪುರ ಸ್ವಚ್ಛವಾಗಿರ್ಬೇಕು, ಇಡೀ ಕರ್ನಾಟಕ ಸ್ವಚ್ಛವಾಗಿ ಆಗ್ಬೇಕಾಗಿರುವಂತದ್ದು ನಮ್ಮ ಉದ್ದೇಶ. ಸ್ವಚ್ಛತೆ ಬರೀ ಒಂದು ನಮ್ಗೆ ಅವಾರ್ಡ್ ಪ್ರಶಸ್ತಿಗೋಸ್ಕರ ಅಲ್ಲ, ಸ್ವಚ್ಛತೆಗೋಸ್ಕರ. ನಾವು ಸ್ವಚ್ಛವಾಗಿರುವಂತದ್ದು ಸಮಾಜ ಸ್ವಚ್ಛವಾಗಿ ಇರಬೇಕು. ಈ ವಿಕಸಿತ ಭಾರತದಲ್ಲಿ ಸ್ವಚ್ಛತೆಗಾಗಿ ಒಂದು ದೊಡ್ಡ ಒಂದು ಪ್ರಾಮುಖ್ಯತೆ ಕೊಟ್ಟು ನಾವು ಮುಂದುವರಿಬೇಕಾಗಿದೆ. ಸ್ವಚ್ಛತೆಯ ಮೂಲಕ ನಮ್ಗೆ ಸಮಾಜಕ್ಕೆ ಲಾಭ ಆಗುತ್ತೆ. ಸೊ ಇದಕ್ಕಾಗಿ ನೀವೆಲ್ಲರೂ ನಮ್ಮ ಇದು ಮುಂದೆ ಬರುವಂತದ್ದು ಎಲ್ಲ ಕೆಲಸಗಳಲ್ಲಿ ನೀವು ಕೈ ಜೋಡಿಸ್ಕೊಂಡು ನಮ್ಮ ಜೊತೆಗೆ ಇರಬೇಕು ಅಂತ ಮತ್ತೊಮ್ಮೆ ವಿನಂತಿ ಮಾಡ್ತಾ, ಇವತ್ತು ಮಾಜಿ ಶಾಸಕರಿದ್ದಾರೆ ಹರ್ಷವರ್ಧನ್ ಅವರು ನಂಜನಗೂಡು ಬಗ್ಗೆ ಬಹಳಷ್ಟು ಯಾವಾಗ್ಲೂ ಕಾಳಜಿ ಇಟ್ಕೊಂಡು ನಮ್ಗೆ ಕಾಲ್ ಮಾಡುವಾಗ, ನಮ್ಗೆಲ್ಲ ಸಂಪರ್ಕ ಮಾಡುವಾಗ ಹೇಳ್ತಾ ಇರ್ತಾರೆ, ನಂಜನಗೂಡು ಬಗ್ಗೆನೋ ನೀವು ಒಂದ್ ಸ್ವಲ್ಪ ಅಲ್ಲೂ ಕೂಡ ನಿಮ್ಗೆ ಬರ್ಬೇಕು, ಪ್ರವಾಸವನ್ನು ಮಾಡ್ಬೇಕು, ಅಲ್ಲೂ ಜನರ ಒಂದು ಹಿತರಕ್ಷಣೆಗೋಸ್ಕರ ಕೆಲಸ ಮಾಡ್ಬೇಕು. ಅದು ಯಾವಾಗ್ಲೂ ಮಾಡ್ತೀವಿ. ಅರಮನೆಗೂ ನಂಜನಗೂಡಿಗೂ ದೊಡ್ಡ ಇತಿಹಾಸ ಇದೆ, ನಿಕಟವಾದ ಸಂಬಂಧ ಇದೆ. ಅದು ಯಾವಾಗ್ಲೂ ಇದ್ದೇ ಇರುತ್ತೆ. ಆದ್ರೆ ಆ ಸಂಬಂಧದ ಮೂಲಕ ನಾವು ಒಳ್ಳೆ ಕೆಲಸ ಮಾಡ್ಬೇಕಾಗಿದೆ. ಯಾಕಂದ್ರೆ ಆ ಸಂಬಂಧ ಬಂದಿರೋದೇ ಒಳ್ಳೆ ಕೆಲಸ ಇಂದ. ಅದಕ್ಕಾಗಿ ಆ ಸಂಬಂಧ ಇನ್ನೂ ಗಟ್ಟಿ ಮಾಡ್ಕೋಬೇಕಂದ್ರೆ ಇನ್ನೂ ನಾವು ಇವತ್ತು ಒಳ್ಳೆ ಕೆಲಸ ಮಾಡಿ ಮುಂಬರೋ ಪೀಳಿಗೆಗೂ ಕೂಡ ಆ ಸಂಬಂಧವನ್ನು ಅದೇ ರೀತಿ ಸಂರಕ್ಷಣೆ ಮಾಡ್ಕೊಂಡು ಮುಂದುವರಿಯೋಣ. ಅಷ್ಟು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನನ್ನ ಪೂರಕವಾದ ಕೃತಜ್ಞತೆಗಳು. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಸದಸ್ಯತೆಯನ್ನು ಕೂಡ ನೀವು ಮುಂದೆ ಯಶಸ್ವಿ ಮಾಡ್ತೀರಾ ಅಂತ ಸಂಪೂರ್ಣ ವಿಶ್ವಾಸ ಇದೆ. ಇದೇ ರೀತಿ ನಾವು ಮುಂದುವರಿಯೋಣ, ಈ ವಿಕಸಿತ ಭಾರತಕ್ಕಾಗಿ ಮುಂದುವರಿಯೋಣ, ನಮ್ಮ ಮುಂಬರೋ ಪೀಳಿಗೆಗೆ ಒಳ್ಳೆ ವಾತಾವರಣವನ್ನು ಸೃಷ್ಟಿ ಮಾಡ್ಕೊಡೋಣ. ಶ್ರೀಕಂಠೇಶ್ವರ ಸ್ವಾಮಿ ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ, ಅಭಿವೃದ್ಧಿ, ಸಮೃದ್ಧಿ, ಆನಂದವನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್, ಜೈ ಭಾರತ್.